ದಿನದಲ್ಲಿ HIV ಅಷ್ಟೇ ಹೆಪಟೈಟಿಸ್ ಬಿ ಅಂದರೆ ಇವತ್ತು ಜನ ಆತಂಕ ಭಯ ಪಡ್ತಾರೆ ಸರ್. ಒಂದು ಊಟ ಸಡನ್ನಾಗಿ ನಿಲ್ತು, ಸೇರೋದೇ ಇಲ್ಲ, ಚೆನ್ನಾಗಿ ತಿಂತಾ ಇರೋರು ಊಟ ಕಡಿಮೆ ಆಯಿತು ಅಂದರೆ ವಾಂತಿ ಆಗೋಕ್ಕೆ ಶುರು ಆಯಿತು ಅಂತಂದರೆ ರೈಟ್ ಸೈಡು ಕೆಲವರು ಸ್ವಲ್ಪ ನೋವು ಬರುತ್ತೆ, ಅಂದರೆ ಮೇಲ್ಭಾಗ. ಅಯ್ಯೋ ಇವ್ರಿಗೆ ಹೆಪಟೈಟಿಸ್ ಪಾಸಿಟಿವ್ ಬಿ ಇದೆ ಅಂತ ಹೇಳಿದ್ರಿ ಸರ್, ಇದ್ರ ಬಗ್ಗೆ ಒಂದಷ್ಟು ಕಿವಿ ಮಾತು ಹೇಳೋದಾಯ್ತು ಅಂತ ಹೇಳಿದ್ರೆ ಭಾಳ ಜನಕ್ಕೆ ಏನಾಗಿದೆ ಅಂದರೆ HBS ಏಜ್ ಅಂದರೆ HIV ಅನ್ಕೊಂಡ್ಬಿಡ್ತಾರೆ, ಮದುವೆ ಮಾಡಲ್ಲ, ಮದುವೆ ಆದಮೇಲೆ ಗೊತ್ತಾದರೆ ಡೈವರ್ಸ್ ಮಾಡ್ಕೊಳ್ಳೋದು. ತಾಯಿಗೆ ಹೆಪಟೈಟಿಸ್ ಬಿ ಇತ್ತಂತ ಹೇಳಿದವಾಗ ಮಗುಗೆ ಗರ್ಭಿಣಿ ಹಾಕ್ತಲೇ ಮಗುಗೂ ಹೆಪಟೈಟಿಸ್ ಬಿ ಬರುತ್ತೆ ಸರ್. ಭಾಳ ಜನ ಕೇಳ್ತಾರೆ ನಾವು ಅಬಾರ್ಷನ್ ಮಾಡ್ಕೋಬೇಕಂತ, ಅದರ ಅವಶ್ಯಕತೆ ಇಲ್ಲ. ಈ ರೀತಿಯಾದಂಥ ಮಿಸ್ಇನ್ಫಾರ್ಮೇಷನ್ನು ಕ್ರಿಯೇಷನ್ ಆಗುತ್ತೆ. ಇದೆಲ್ಲ ಅಮೆರಿಕಾದಲ್ಲಿ ಅಥವಾ ಯುರೋಪಲ್ಲಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು. ನಮ್ಮ ದೇಶದಲ್ಲಿ 800-900 ರೂಪಾಯಿಗೆ ಮಾತ್ರೆಗಳು ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಹೆಲ್ತ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಅನಿತಾ ಗೌಡ. ವೀಕ್ಷಕರೇ, ಕಣ್ಣಲ್ಲಿ ಹಳದಿ ಬಣ್ಣ ಕಾಣಿಸಿದ ಕೂಡಲೇ ನಾವು ಕಾಮಾಲೆ ಅನ್ಕೋತೇವೆ. ಹಳದಿ ಬಣ್ಣ ಎಲ್ಲ ಕಾಮಾಲೆ ಅಲ್ಲ. ಸಾಕಷ್ಟು ಒಂದು ಕಾರಣಗಳಿಂದ ಇವತ್ತು ಕಾಮಾಲೆ ರೋಗ ಬರುತ್ತೆ. ಅದರಲ್ಲೂ ಹೆಪಟೈಟಿಸ್ ಬಿ ಕಾಮಾಲೆ ಅಂದರೆ ಏನು ಅಂತ ಹೇಳಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆದಂಥ ಡಾಕ್ಟರ್ BS ರವೀಂದ್ರ ಸರ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಕಾಮಾಲೆ ಅಥವಾ ಜಾಂಡೀಸ್ ಅಂದರೆ ಏನಂತ ಹೇಳಿ. ಇದು ಕಾಮಾಲೆ ಜಾಂಡೀಸ್ ಅಂದರೆ ನಮ್ಮ ಲಿವರ್ನಲ್ಲಿ ತೊಂದರೆ ಆಗಿದೆ ಅಂತ ಅರ್ಥ. ಲಿವರ್ನಲ್ಲಿ ಇನ್ಫೆಕ್ಷನ್ ಆದಾಗ ಕಾಮಾಲೆ ಅಥವಾ ಜಾಂಡೀಸ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಜನ ಏನು ಅಂದ್ಕೊಳ್ತಾರೆ, ಇವಾಗ ಜ್ವರ ಹೆಂಗೆ ಬಂದರೆ ಮಲೇರಿಯಾ, ಟೈಫಾಯ್ಡು, ಡೆಂಗು ಅದೇ ಥರ ಏನೋ ಒಂದು ಕಾರಣ ಇರುತ್ತೆ. ಅದೇ ರೀತಿ ಕಾಮಾಲೆ ಬಂದಿದೆ ಅಂತಂದರೆ ಯೂಶಲ್ ಆಗಿ ನಮಗೆ 2 ಕಾರಣಗಳಿಂದ ಆಗುತ್ತೆ. ಅಂದರೆ ಲಿವರಲ್ಲಿ ಇನ್ಫೆಕ್ಷನ್ ಆದರೆ ಅದರಲ್ಲಿ ABCD ಅಂತ ವೈರಸ್ ಇದೆ, ಅದು ಒಂದು ಕಾರಣ. ಅದೇ ರೀತಿ ಈ ಆಲ್ಕೋಹಾಲ್ ಸೇವನೆ ಮಾಡೋರಿಗೂ ಲಿವರ್ ತೊಂದರೆ ಆಗುತ್ತೆ, ಅದು 2ನೇ ಕಾರಣ. 3ನೇ ಕಾರಣ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೆಟ್ಟಾಗಲೂ ಲಿವರ್ ತೊಂದರೆ ಆಗುತ್ತೆ, ಅದಕ್ಕೆ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. 4ನೇದು ಕೆಲವರಿಗೆ ತಾಮ್ರ ಬಾಡಿನಲ್ಲಿ ಜಾಸ್ತಿ ಸೇರಿದಾಗಲೂ ಲಿವರ್ ಡ್ಯಾಮೇಜ್ ಆಗುತ್ತೆ, ಅದರಲ್ಲೂ ಕಾಮಾಲೆ ಬರುತ್ತೆ. ಇದು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಒಂದು. ಇನ್ನೊಂದು ಲಿವರ್ದು ಟ್ಯೂಬ್ ಬ್ಲಾಕ್ ಆಗುತ್ತೆ, ಅಂದರೆ ಪಿತ್ತನಾಳ ಬ್ಲಾಕ್ ಆಗುತ್ತೆ. ಅದು ಕಲ್ಲಿರ್ಬೋದು, ಟ್ಯೂಮರ್ ಇರ್ಬೋದು, ಅವಾಗಲೂ ಕಾಮಾಲೆ ಬರುತ್ತೆ. ಅಂದರೆ ವೀಕ್ಷಕರು ಏನು ಗಮನಿಸಬೇಕು ಅಂದರೆ ಕಾಮಾಲೆ ಅಂದರೆ ಒಂದೇ ಕಾರಣ ಅಲ್ಲ. ಕಾಮಾಲೆ ಅಂದರೆ ಲಿವರಲ್ಲಿ ಇನ್ಫೆಕ್ಷನ್ ಆದರೂ ಆಗುತ್ತೆ, ಅಥವಾ ಲಿವರಲ್ಲಿ ಟ್ಯೂಮರ್ ಇದ್ರೂ ಆಗುತ್ತೆ, ಲಿವರಲ್ಲಿ ಸ್ಟೋನ್ ಸಿಕ್ಕಾಕೊಂಡ್ರೂ ತೊಂದರೆ ಆಗುತ್ತೆ. ಅದರಿಂದ ಎಲ್ಲ ಕಾಮಾಲೆಗಳು ಒಂದೇ ಅಲ್ಲ. ಅದರಿಂದ ಕಾಮಾಲೆ ಬಂತು ಅಂದರೆ ಏನಕ್ಕೆ ಬಂದಿದೆ ಅನ್ನೋದನ್ನು ನಾವು ಹುಡುಕಬೇಕಾಗುತ್ತೆ. ಸರ್, ಈ ಕಾಮಾಲೆಯಿಂದ ಹೆಪಟೈಟಿಸ್ ಬಿ ಆಗುತ್ತಾ ಸರ್? ಇದು ಖಂಡಿತ ನಿಜ. ಏನಂದರೆ ಕಾಮಾಲೆಗೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಏನು ABCD ಅಂತ 5 ವೈರಸ್ ಇದೆ. ಹೆಪಟೈಟಿಸ್ ಬಿ ಅನ್ನೋದು ನಮ್ಮ ಲಿವರ್ನಲ್ಲಿ ಸೇರಿದ್ರೆ ಆಗೇನಾಗುತ್ತೆ, ನಮ್ಮದು ಲಿವರ್ ಸೆಲ್ಸ್ ಅಂದರೆ ಲಿವರಲ್ಲಿ ಇರ್ತಕ್ಕಂಥ ಕೋಶಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಲಿವರು ಈಗ ಸಪೋಸ್ ಲಿವರ್ ಒಳಗಡೆ ಒಂದು 100 ಸೆಲ್ಸ್ ಇದೆ ಅಂತಂದರೆ ಈ ವೈರಸ್ ಹೋಗೋದ್ರಿಂದ ಸುಮಾರು 40-50 ಭಾಗ ಡ್ಯಾಮೇಜ್ ಆದಾಗ ಏನಾಗುತ್ತೆ, ಲಿವರಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಆ ಲಿವರ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ನಮಗೆ ಕಾಮಾಲೆ ಬರುತ್ತೆ. ಅದಕ್ಕೆ ಹೆಪಟೈಟಿಸ್ ಬಿ ಕಾಮಾಲೆ ಅಂತ ಹೇಳ್ತೀವಿ. ಅಥವಾ HBS AG ಅಂತ ಜನರಿಗೆ ಭಾಳ ಜನ ನೋಡ್ತಾ ಇರೋ ವೀಕ್ಷಕರಿಗೆ ಗೊತ್ತಿರುತ್ತೆ, HBS AG ಅಂತ ಹೇಳ್ತೀವಿ. ಆ ಒಂದು ಕಾಮಾಲೆ ಬರೋದ್ರಿಂದ ನಮ್ಮ ಲಿವರ್ಗೆ ತೊಂದರೆ ಕಾಣುತ್ತೆ, ಅದಕ್ಕೆ ಹೆಪಟೈಟಿಸ್ ಬಿ ಕಾಮಾಲೆ ಅಂತ ಹೇಳ್ತೀವಿ ನಾವು ಅದಕ್ಕೆ. ಯಾಕಂದರೆ ಇವತ್ತಿನ ದಿನದಲ್ಲಿ HIV ಅಷ್ಟೇ ಹೆಪಟೈಟಿಸ್ ಬಿ ಅಂದರೆ ಇವತ್ತು ಜನ ಆತಂಕ ಭಯ ಪಡ್ತಾರೆ ಸರ್. ನಾವು ಹೆಪಟೈಟಿಸ್ ಬಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ಕಾಮಾಲೆ ರೋಗದ ಲಕ್ಷಣಗಳೇನು ಸರ್? ಕಾಮಾಲೆ ರೋಗದ ಲಕ್ಷಣ ಏನಪ್ಪ ಅಂತಂದರೆ, ನಾವು ಚೆನ್ನಾಗಿ ಊಟ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಆಹಾರ ಸೇರಲ್ಲ, ಅದಕ್ಕೆ ನಾವು ಅನೋರೆಕ್ಸಿಯಾ ಅಂತ ಹೇಳ್ತೀವಿ, ಅಂದರೆ ಊಟ ಸೇರೋದಿಲ್ಲ, ಅದು ಮೊದಲನೇ ಲಕ್ಷಣ. 2ನೇ ಲಕ್ಷಣ ನಮಗೇನಾಗುತ್ತೆ, ಸ್ವಲ್ಪ ಮೈಕೈ ನೋವು, ಬಾಡಿ ಪೇಯ್ನ್ಸು, ಫೀವರು ಇದು ಬರ್ಬೋದು, ಅದು 2ನೇ ಲಕ್ಷಣ. 3ನೇದು ಸಡನ್ನಾಗಿ ಊಟ ನಿಂತು ಬಿಡುತ್ತೆ. 4ನೇದು ವಾಂತಿ ಬರೋಕ್ಕೆ ಶುರು ಆಗುತ್ತೆ. ಇದೆಲ್ಲ ಲಕ್ಷಣ. ಅಂದರೆ ವೀಕ್ಷಕರೇನು ಗಮನಿಸಬೇಕು ಅಂದರೆ, ಒಂದು ಊಟ ಸಡನ್ನಾಗಿ ನಿಲ್ತು, ಸೇರೋದೇ ಇಲ್ಲ, ಚೆನ್ನಾಗಿ ತಿಂತಾ ಇರೋರು ಊಟ ಕಡಿಮೆ ಆಯಿತು ಅಂದರೆ ವಾಂತಿ ಆಗೋಕ್ಕೆ ಶುರು ಆಯಿತು ಅಂತಂದರೆ, ಆಮೇಲೆ ರೈಟ್ ಸೈಡು ಕೆಲವರು ಸ್ವಲ್ಪ ನೋವು ಬರುತ್ತೆ, ಅಂದರೆ ಮೇಲ್ಭಾಗ, ಅದು 3ನೇ ಲಕ್ಷಣ. 4ನೇ ಲಕ್ಷಣ ಕೆಲವರಿಗೆ ಬಾಡಿ ಇಚ್ಚಿಂಗ್ ಬರೋಕ್ಕೆ ಶುರು ಆಗುತ್ತೆ, ಅದೂ ಕಾಮಾಲೆ ಲಕ್ಷಣ. ಆಮೇಲೆ ಎಸ್ಪೆಷಲಿ ಕಾಮಾಲೆ ಜೊತೆಗೆ ನಮಗೇನಾದರೂ ತೂಕ ಭಾಳ ಕಡಿಮೆ ಆದರೆ, ಅಂದರೆ 50 ವರ್ಷದ ಮೇಲೆ ಸಡನ್ನಾಗಿ ನಮ್ಮ ತೂಕ ಕಡಿಮೆ ಆಗಿ ಕಾಮಾಲೆ ಬಂತು ಅಂದರೆ ಜನ ತಕ್ಷಣ ಅದನ್ನು ಮಾಮೂಲಿ ಕಾಮಾಲೆ ಅಲ್ಲ, ಅದು ಯೂಶಲಾಗಿ ಲಿವರಲ್ಲಿ ಟ್ಯೂಮರ್ ಇದ್ದರೆ, ಅಥವಾ ಪಿತ್ತಕೋಶದಲ್ಲಿ ಟ್ಯೂಮರ್ ಇದ್ದರೆ, ಅಥವಾ ಪ್ಯಾಂಕ್ರಿಯಾಸಲ್ಲಿ ಟ್ಯೂಮರ್ ಇದ್ದರೂ ಕಾಮಾಲೆ ಬರುತ್ತೆ. ಅದರಿಂದ 40-50 ವರ್ಷ ಆದಮೇಲೆ ಕಾಮಾಲೆ ಕಂಡು ಬಂತು ಅಂದರೆ ಅವ್ರನ್ನ ರೆಗ್ಯುಲರ್ ಕಾಮಾಲೆ ಅಂತ ಟ್ರೀಟ್ಮೆಂಟ್ ಮಾಡಬಾರ್ದು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಮನೆ ಮದ್ದು ಏನಾದರೂ ತೊಗೋತೀವಿ ಅದು. ಬಟ್ ಈ ಥರ ಕಾಮಾಲೆ ಇದ್ದಾಗ ನಾವು ಅದನ್ನು ಕಾರಣ ಏನು ಅಂತ ಹುಡುಕಿ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸರ್, ಈಗ ಗಾಲ್ ಬ್ಲಾಡರ್ ತೆಗ್ದಿರೋರಿಗೆ ಕಾಮಾಲೆ ಬರಲ್ಲ ಅಂತ ಹೇಳ್ತಾರೆ, ಇದು ನಿಜನಾ? ಅದು ಏನಂದರೆ, ಗಾಲ್ ಬ್ಲಾಡರ್ ತೆಗೆದಿರೋರಿಗೆ ಯೂಶಲಾಗಿ ಗಾಲ್ ಬ್ಲಾಡರ್ ಕಲ್ಲು ಯೂಶಲಾಗಿ ಪಿತ್ತನಾಳಕ್ಕೆ ಹೋಗಿ ಕಾಮಾಲೆ ಬರುತ್ತೆ. ಅದು ಗಾಲ್ ಬ್ಲಾಡರ್ ತೆಗೆದ್ಮೇಲೆ ಆಬ್ವಿಯಸ್ ಆಗಿ ಗಾಲ್ ಬ್ಲಾಡರ್ ರಿಮೂವ್ ಮಾಡೋದ್ರಿಂದ ಆ ಕಾಮಾಲೆ ಬರಲ್ಲ. ಬಟ್ ನಾನು ಹೇಳಿದ ರೀತಿಯಲ್ಲಿ ಕಾಮಾಲೆಗೆ 3 ಕಾರಣ ಇದೆ. ಅದರಿಂದ ಬರೀ ಗಾಲ್ ಬ್ಲಾಡರ್ ತೆಗೆಯೋದ್ರಿಂದ ಕಾಮಾಲೆ ಬರಲ್ಲ ಅನ್ನೋದು ಸುಳ್ಳು.
ಯಾಕಂದರೆ ಕಾಮಾಲೆಗೆ ಏನು ABCD ವೈರಸ್ಸಿಂದ ಬರುತ್ತೆ, ಇಮ್ಯುನಿಟಿ ಕೆಟ್ಟರೆ ಬರುತ್ತೆ, ತಾಮ್ರ ಸೇರಿದ್ರೆ ಬರುತ್ತೆ, ಆಮೇಲೆ ಲಿವರಲ್ಲಿ ಟ್ಯೂಮರ್ ಬಂದರೆ ಬರುತ್ತೆ, ಆಮೇಲೆ ಲಿವರಲ್ಲಿ ಕಲ್ಲು ಬಂದರೆ ಬರುತ್ತೆ, ಅಥವಾ ಪಿತ್ತಕೋಶದಲ್ಲಿ ತೊಂದರೆ ಇದ್ದರೆ ಬರುತ್ತೆ, ಪ್ಯಾಂಕ್ರಿಯಾಸಲ್ಲಿ ತೊಂದರೆ ಬರುತ್ತೆ. ಇದೆಲ್ಲ ಕಾರಣಗಳಿಂದ ಕಾಮಾಲೆ ಬರುತ್ತೆ. ಅದರಿಂದ ಜಸ್ಟ್ ನಾವು ಪಿತ್ತಕೋಶ ತೆಗೆದ್ರೆ ಕಾಮಾಲೆ ಬರಲ್ಲ ಅನ್ನೋದು ಸುಳ್ಳು. ಮತ್ತೆ ಕಣ್ಣು ಬಹಳಷ್ಟೊಂದು ಹಳದಿ ಬಣ್ಣ ಇರುತ್ತೆ, ಅದು ಕಾಮಾಲೆ ಇದು ಕಾಮಾಲೆ ಲಕ್ಷಣ. ಅಂದರೆ ನಾವು ಫಸ್ಟ್ ನಾನು ಹೇಳಿದ ರೀತಿಯಲ್ಲಿ ಊಟ ಸೇರಲ್ಲ, ವಾಂತಿ ಆಗಕ್ಕೆ ಶುರು ಆಗುತ್ತೆ, ಬಾಡಿ ಪೇನ್ ಶುರು ಆಗುತ್ತೆ, ರೈಟ್ ಸೈಡ್ ಇದು ಶುರು ಆಗುತ್ತೆ, ಕೊನೆಗೆ ಕಣ್ಣು ಹಳದಿ ಆಗುತ್ತೆ. ಕಣ್ಣು ಹಳದಿ ಆದಾಗ ಆಬ್ವಿಯಸ್ ಆಗಿ ಪೇಷಂಟೇ ಹೇಳ್ತಾರೆ ನನಗೆ ಕಾಮಾಲೆ ಆಗಿದೆ ಅಂತ. ಕಾಮಾಲೆದು ಈ ಮೊದಲಿನ ಲಕ್ಷಣಗಳು ಬಂದಾಗಲೇ ನಾವು ಅನ್ಕೋಬೇಕು ನಮ್ಗೆ ಲಿವರ್ಗೇನೋ ತೊಂದರೆ ಆಗಿದೆ ಅಂತ. ಸುಸ್ತಾಗೋದು, ವಾಂತಿ ಆಗೋದು, ಊಟ ಸೇರದಲ್ಲೇ ಇರೋದು, ಕಣ್ಣು ಹಳದಿ, ನಮ್ಮ ಯೂರಿನು ಹಳದಿ ಆಗಕ್ಕೆ ಶುರು ಆಗುತ್ತೆ. ಅದಾಯಿತು ಅಂತಂದರೆ ಕಾಮಾಲೆ ಡೆಫಿನೆಟ್ ಆಗಿದೆ ಅಂತ ಅರ್ಥ. ಓಕೆ, ಈ ಒಂದು ಹೆಪಟೈಟಿಸ್ ಬಿ ಕಾಮಾಲೆ ಬಗ್ಗೆ ನಾವು ಮಾತನಾಡೋದಾಯ್ತು ಅಂತ ಹೇಳಿದ್ರೆ ಏನು ಸರ್ ಇದು? ಹೆಪಟೈಟಿಸ್ ಬಿ ಅಂದರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಇದೊಂದು ವೈರಸ್. ಇದು ನಮ್ಮ ತಾಯಿಯಿಂದ ಅಥವಾ ತಂದೆಯಿಂದ ಡೆಲಿವರಿ ಟೈಮಲ್ಲಿ ಅದು ಬ್ಲಡ್ಡಲ್ಲಿ ತಾಯಿಗಿತ್ತು ಅಂದರೆ ಆ ಬ್ಲಡ್ಡು ಮಗುಗೆ ಹೋಗಿರುತ್ತೆ, ಅಲ್ಲಿಂದ ಒಂದು ಬರುತ್ತೆ, ಹೆಪಟೈಟಿಸ್ ಬಿ ಬರುತ್ತೆ. ಇನ್ನೊಂದು ಕೆಲವರು ಈ ಡ್ರಗ್ನ ಇಂಜೆಕ್ಷನ್ ಮಾಡ್ಕೋತಾರೆ, ಅದರಲ್ಲಿ ಆ ನೀಡಲ್ನ ಶೇರ್ ಮಾಡಿದ್ರೆ ಒಬ್ರಿಗೆ ಹೆಪಟೈಟಿಸ್ ಬಿ ಇತ್ತು ಅಂದರೆ ಅದೇ ಶೇರಿಂಗಿಂದ ಬರುತ್ತೆ. ಮತ್ತು ಇನ್ನೊಂದು ಮೂರನೇದು ಈಗ ಟ್ಯಾಟು ಭಾಳ ಹಾಕಿಸ್ಕೋತಾರೆ. ಆ ಟ್ಯಾಟು ನೀಡಲ್ಸನ್ನು ಅದು ಸ್ಟೆರೈಲ್ ಇಲ್ಲ ಅಂತಂದರೆ ಆವಾಗಲೂ ನಮಗೆ ಹೆಚ್ಚೆ ಅಂತ ಹೇಳ್ತೀವಿ, ಅದನ್ನು ಮಾಡೋದ್ರಿಂದನೂ ಹೆಪಟೈಟಿಸ್ ಬಿ ಬರೋಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ಈಗ ಹಸ್ಬೆಂಡಿಗೆ ಹೆಪಟೈಟಿಸ್ ಬಿ ಇದ್ದು ವೈಫ್ಗೆ ಅದು ಸೆಕ್ಷುವಲ್ ಕಾಂಟ್ಯಾಕ್ಟಲ್ಲೂ ಹೆಪಟೈಟಿಸ್ ಬಿ ಬರ್ಬೋದು, ಇದು ಮೂರನೇ ಲಕ್ಷಣ. ಮತ್ತು ಇನ್ನೊಂದು ಹೆಪಟೈಟಿಸ್ ಬಿ ಬರೋದಕ್ಕೆ ಕಾರಣ ನಮಗೆ ಮೊದಲು ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಬರ್ತಾಯಿತ್ತು. ಬಟ್ ಈಗೇನಾಗಿದೆ, ಈಗ ಮ್ಯಾಂಡೇಟ್ರಿ ಎಲ್ಲ ಬ್ಲಡ್ನು ನಾವು HIV, ಹೆಪಟೈಟಿಸ್ ಬಿ, ಹೆಪಟೈಟಿಸ್ C ಮೂರಕ್ಕೂ ಚೆಕ್ ಮಾಡ್ತೀವಿ. ಅದರಿಂದ ಆ ಚಾನ್ಸಸ್ ಕಡಿಮೆ ಆಗಿದೆ. ಆಮೇಲೆ ಎಲ್ಲ ಈಗ ಸಿರಿಂಜಸ್ನ ಇವಾಗ ರಿಯೂಸ್ ಮಾಡೋದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲೂ ಅದು ಸ್ಟಾಪ್ ಆಗಿದೆ. ಮೊದಲು ರಿಯೂಸಬಲ್ ಸಿರಿಂಜು ಮತ್ತು ರಿಯೂಸಬಲ್ ನೀಡಲ್ಸ್ ಯೂಸ್ ಮಾಡ್ತಾ ಇದ್ದಿದ್ದರಿಂದ ಬರ್ತಾಯಿತ್ತು. ಅಂದರೆ ಓವರಾಲು ಈಗ ಪ್ರೆಸೆಂಟಾಗಿ ಹೆಪಟೈಟಿಸ್ ಬಿ ಬರೋದಕ್ಕೆ ಕಾರಣ ತಾಯಿಯಿಂದ ಮಗುಗೆ ಬರ್ತಕ್ಕಂಥದ್ದು, ಆಮೇಲೆ ನಮ್ಮದು ಟ್ಯಾಟೂಯಿಂಗಿಂದ ಒಂದು, ಆಮೇಲೆ ಮೂರನೇದು ನೀಡಲ್ ಶೇರಿಂಗ್. ಇದು ಮೂರು ಕಾಮನ್ ಆಗಿ ಬರ್ತಕ್ಕಂಥ ಹೆಪಟೈಟಿಸ್ ಬಿಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ ಇದೇನು ಅಂಟು ರೋಗನಾ ಸರ್? ಅಂದರೆ ಈಗ ಹೆಪಟೈಟಿಸ್ ಬಿ ಹೆಂಗೆ ಅಂದರೆ ಈಗ ನಾವು 0.003 ml ಅಂದರೆ ಅಷ್ಟು ಬ್ಲಡ್ ನಮಗೆ ಬಂದರೆ, ಅಂದರೆ HIV ಗಾದರೆ 0.1 ml ಅಂದರೆ ಇದು ಅದಕ್ಕಿಂತ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಅಂದರೆ ದ ಅಮೌಂಟ್ ಆಫ್ ಬ್ಲಡ್ ಅಂದರೆ ನಮ್ಮ ಬ್ಲಡ್ ಬೇಕಾಗುವಂಥದ್ದು ಭಾಳ ಕಡಿಮೆ ಇದ್ರೂ ಹೆಪಟೈಟಿಸ್ ಬಿ ಬರುತ್ತೆ. ಇಟ್ ಈಸ್ ಎ ವೆರಿ ಪವರ್ಫುಲ್ ವೈರಸ್. ಬಟ್ ಜನ ಏನು ಅನ್ಕೋಬಾರ್ದು, HIV ಬೇರೆ ಹೆಪಟೈಟಿಸ್ ಬಿ ಬೇರೆ. HIV ಟ್ರೀಟ್ಮೆಂಟ್ ಬಂದಿದೆ, ಹೆಪಟೈಟಿಸ್ ಬಿಗೂ ಟ್ರೀಟ್ಮೆಂಟ್ ಬಂದಿದೆ. ಇದೇನು ಅಂಟ್ರೋಗ ಅಲ್ಲ, ಅದನ್ನೇನು ಟೆನ್ಷನ್ ಮಾಡ್ಕೊಳ್ಳೋಂಥ ಪ್ರಮೇಯ ಇಲ್ಲ. ಹೆಪಟೈಟಿಸ್ ಬಿಗೆ ಈಗ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಅಂದರೆ ಈಗ ಈವನ್ HIV ಇವಾಗ ಟ್ರೀಟ್ ಮಾಡ್ಬೋದು, HIV ಏನೂ ತೊಂದರೆ ಇಲ್ಲ. ಹೆಪಟೈಟಿಸ್ ಬಿಗೂ ಒಳ್ಳೆ ಟ್ರೀಟ್ಮೆಂಟ್ ಬಂದಿದೆ. ಅದರಿಂದ ಏನೂ ಗಾಬರಿ ಪಡೋವಂಥದ್ದಿಲ್ಲ. ಜನ ಏನು ಅಂದ್ಕೊಳ್ತಾರೆ, ತಕ್ಷಣ ಗೂಗಲ್ ನೋಡೋದು ಅಥವಾ ಯೂಟ್ಯೂಬ್ ನೋಡಿ ಹೆಪಟೈಟಿಸ್ ಬಿ ಬಂದಿದೆ ಅಂದರೆ HIV ಅಂತ ಅಂದ್ಕೊಳ್ತಾರೆ. ಖಂಡಿತ ಆ ಥರ ಇಲ್ಲ. ಹೆಪಟೈಟಿಸ್ ಬಿ ಅಂದರೆ ಇದೊಂದು ಸಾಮಾನ್ಯವಾಗಿ ಕೆಮ್ಮು ನೆಗಡಿ ಥರ ಬರೋವಂಥ ವೈರಸ್ಸು. ಬಟ್ ಏನಂದರೆ ಇದು ಅಂಟರಾಗೋ ಥರ, ಅಂದರೆ ಥ್ರೂ ಬ್ಲಡ್ಡು, ಥ್ರೂ ಸೆಕ್ಷುವಲ್ ಟ್ರಾನ್ಸ್ಮಿಷನ್ನು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಒಬ್ಬರಿಂದ ಒಬ್ರಿಗೆ ಬರೋ ಸಾಧ್ಯತೆ ಇರುತ್ತೆ. ಅದು ಬಿಟ್ಟರೆ ಇದು HIV ಬೇರೆ, ಹೆಪಟೈಟಿಸ್ ಬಿ ಬೇರೆ. ಖಂಡಿತವಾಗಿ ಹೆಪಟೈಟಿಸ್ ಬಿನ HIV ಅಂತ ತಿಳ್ಕೊಬಾರ್ದು. ಹೆಪಟೈಟಿಸ್ ಬಿ ಒಂದ್ಸತಿ ಬಂದಂತ ಹೇಳಿದ್ರೆ ಅದು ಗುಣನೇ ಆಗಲ್ವಾ ಸರ್? ಅದು ಪ್ರಿಕಾಷನ್ ತಗೊಂಡ್ಬಂದು ಕ್ಯೂರಬಲ್ ಅಂತ ಹೇಳಿದ್ರಲ್ಲ ಸರ್. ಹೆಪಟೈಟಿಸ್ ಬಿಗೆ ಈಗ ಚಿಕಿತ್ಸೆ ಇದೆ. ಹೆಪಟೈಟಿಸ್ ಬಿಗೆ ನಾವು ಹೆಪಟೈಟಿಸ್ ಬಿ ಪೇಷಂಟ್ ಬಂದರು ಅಂದರೆ ನಾವೇನು ಮಾಡ್ತೀವಿ, ಅವ್ರದ್ದು ಲಿವರ್ ಫಂಕ್ಷನ್ ಅಂತ ಮಾಡ್ತೀವಿ. ಆಮೇಲೆ ಹೆಪಟೈಟಿಸ್ ಬಿ ವೈರಸ್ ಎಷ್ಟಿದೆ ಅಂತ ನೋಡ್ತೀವಿ. ಒಂದು DNA ಟೆಸ್ಟ್ ಅಂತ ಆಗುತ್ತೆ. ಅದರಲ್ಲಿ ನಮಗೆ ಲಿವರಲ್ಲಿ ಎಷ್ಟು ಅಂದರೆ ಹೆಪಟೈಟಿಸ್ ಬಿ ವೈರಸ್ ಎಷ್ಟಿದೆ ಅಂತ ನೋಡ್ತೀವಿ. ಅಲ್ಟ್ರಾಸೌಂಡ್ ಮಾಡ್ತೀವಿ. ಈಗ ಹೊಸದಾಗಿ ಫೈಬ್ರೋ ಸ್ಕ್ಯಾನ್ ಅಂತಲೂ ಬಂದಿದೆ. ಅಂದರೆ ಲಿವರಲ್ಲಿ ಆಲ್ರೆಡಿ ಅದು ವೈರಸ್ ಹೋಗಿ ಲಿವರ್ ಡ್ಯಾಮೇಜ್ ಆಗಿದೆ ಅನ್ನೋದು ಒಂದು ಸ್ಪೆಷಲ್ ಮೆಷಿನ್ ಬಂದಿದೆ, ಫೈಬ್ರೋ ಸ್ಕ್ಯಾನ್ ಅಂತ ಹೇಳ್ತೀವಿ. ಇವೆಲ್ಲ ಟೆಸ್ಟ್ಗಳನ್ನ ಮಾಡಿ ಹೆಪಟೈಟಿಸ್ ಬಿ ಏನಾದರೂ 2000 ಮೇಲಿದ್ದರೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸಿಂಪಲ್ ಟ್ಯಾಬ್ಲೆಟ್ ಬಂದಿದೆ. ಮೊದಲಾದರೆ ಇದೆಲ್ಲ ಅಮೆರಿಕಾದಲ್ಲಿ ಅಥವಾ ಯುರೋಪಲ್ಲಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾಯಿತ್ತು. ನಮ್ಮ ದೇಶದಲ್ಲಿ 800-900 ರೂಪಾಯಿಗೆ ಮಾತ್ರೆಗಳು ಸಿಗುತ್ತೆ. ಅದನ್ನು ತಗೊಳ್ಳೋದ್ರಿಂದ ಯೂಶಲಾಗಿ 3 ರಿಂದ 5 ವರ್ಷ ತೊಗೋಬೇಕಾಗತ್ತೆ. ಕೆಲವರಿಗೆ ಲೈಫ್ ಟೈಮ್ ತೊಗೋಬೇಕಾಗತ್ತೆ. ಅದನ್ನು ತೊಗೊಳ್ಳೋದ್ರಿಂದ ಹೆಪಟೈಟಿಸ್ ಬಿನ ಸಂಪೂರ್ಣವಾಗಿ ನಾವು ಟ್ರೀಟ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಗಾಬರಿ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ಹೆಪಟೈಟಿಸ್ ಬಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ, ಸಪೋಸ್ ಏನಾಗುತ್ತೆ, ಒಬ್ಬ ಹುಡುಗನಿಗಿದೆ ಅಂತಂದರೆ ಅವ್ನು ಮದುವೆ ಆದಮೇಲೆ ಆ ಹುಡುಗಿಗೆ ಬರ್ಬೋದು, ಅದು ಒಂದು, ಅದರಿಂದ ಅವ್ರ ಮಕ್ಳಿಗೆ ಬರ್ಬೋದು, ಅದು ಚಾನ್ಸಸ್ ಇರುತ್ತೆ. ಆಮೇಲೆ ಹೆಪಟೈಟಿಸ್ ಬಿ ಟ್ರೀಟ್ಮೆಂಟ್ ಮಾಡ್ದಲೇ ಇದ್ರೆ ಏನಾಗುತ್ತೆ, ಲಿವರು ಡೇ ಬೈ ಡೇ ಫಸ್ಟು ಲಿವರಲ್ಲಿ ಊತ ಬರುತ್ತೆ, ಅದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಅದಾದಮೇಲೆ ಏನಾಗುತ್ತೆ, ಲಿವರು ಶ್ರಿಂಕೇಜ್ ಆಗುತ್ತೆ, ಅದಕ್ಕೆ ನಾವು ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಅದಾದಮೇಲೆ ಲಿವರ್ ಪೂರ್ತಿ ಡ್ಯಾಮೇಜ್ ಆಗೋಗುತ್ತೆ, ಅದಕ್ಕೆ ನಾವು ಸಿರೋಸಿಸ್ ಅಂತ ಹೇಳ್ತೀವಿ. ಇನ್ನೊಂದು 2-3% ಜನಕ್ಕೆ ಲಿವರ್ ಕ್ಯಾನ್ಸರು ಬರ್ಬೋದು. ಅಂದರೆ ಬೇಸಿಕಲಿ ಹೆಪಟೈಟಿಸ್ ಬಿಯಿಂದ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ ಒಂದು. ಎರಡನೇದು ಲಿವರಲ್ಲಿ ಫ್ಯಾಟ್ ಕೂತ್ಕೊಳ್ಳುತ್ತೆ, ಲಿವರಲ್ಲಿ ಶ್ರಿಂಕೇಜ್ ಆಗುತ್ತೆ, ಕೊನೆಗೆ ಲಿವರು ಕಂಪ್ಲೀಟ್ ಫೇಲ್ ಆಗುತ್ತೆ, ಅದಕ್ಕೆ ಸಿರೋಸಿಸ್ ಅಂತೀವಿ. ಒಂದು 3-4% ಜನಕ್ಕೆ ಲಿವರ್ ಕ್ಯಾನ್ಸರ್ ಬರ್ಬೋದು.
ಅದರಿಂದ ಇದೆಲ್ಲ ಪ್ರಾಬ್ಲಮ್ಗಳು ನಾವು ಹೆಪಟೈಟಿಸ್ ಬಿ ಇದ್ದು ಗೊತ್ತಿದ್ರೂ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಇದೆಲ್ಲ ಅಲ್ಲ ಬರೋ ಅದು ಸಾಧ್ಯತೆ ಇರುತ್ತೆ. ಗೊತ್ತಾಗೋದು ಹೇಗೆ ಸರ್? ಈಗ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಹೆಪಟೈಟಿಸ್ ಬಿ ಬಂದಿದೆ, ಅದು ವೈರಸ್ ಇದೆ ಅಂತ ಗೊತ್ತಾಗೋದು ಹೇಗೆ ಸರ್? ಇದು ಹೆಪಟೈಟಿಸ್ ಬಿ ಅಂತ ಗೊತ್ತಾಗೋದು ಹೆಂಗೆ ಅಂದರೆ, ಒಂದು ನಾವು ಯೂಶಲ್ ಆಗಿ ಪ್ರೆಗ್ನೆನ್ಸಿನಲ್ಲಿ ಎಲ್ಲರಿಗೂ ಚೆಕ್ ಮಾಡ್ತಾರೆ. ಒಂದು ಸರ್ಜರಿಗೆ ಮೊದಲು ಚೆಕ್ ಮಾಡ್ಕೋತಾರೆ. ಎರಡು ಮನೇಲಿ ಯಾರಿಗೆ ಹೆಪಟೈಟಿಸ್ ಬಿ ಇದ್ದರೂ ಅವ್ರೇನು ಮಾಡ್ಕೋಬೇಕು, ಹೆಪಟೈಟಿಸ್ ಬಿ ಚೆಕ್ ಮಾಡ್ಕೋಬೇಕು. ಅಂದರೆ ಯಾರಿಗಾದರೂ ಅಂದರೆ ಮನೇಲಿ ತಂದೆ ತಾಯಿಗಿತ್ತು ಅಂದರೆ ಅವ್ರು ಫುಲ್ ಫ್ಯಾಮಿಲಿ ಚೆಕ್ ಮಾಡ್ಕೋಬೇಕು. ಅಂದರೆ ತಂದೆ ಸೈಡ್ ಬ್ರದರ್ಸು ಸಿಸ್ಟರ್ಸು ಆಮೇಲೆ ಅವ್ರ ಮಕ್ಳುಗಳೆಲ್ಲರೂ ಚೆಕ್ ಮಾಡ್ಕೋಬೇಕು. ಅದರಿಂದ ಇದು ಪಾಸಿಟಿವ್ ಇದ್ದವ್ರ ಮನೇಲಿ ಮಾಡ್ತಕ್ಕಂಥದ್ದು. ಇನ್ನೊಂದು ಹೆಲ್ತ್ ಚೆಕಪ್ಸಲ್ಲೂ ಯೂಶಲಿ ಹೆಪಟೈಟಿಸ್ ಬಿ ಮಾಡ್ತಾರೆ. ಏಕೆಂದರೆ ಒಂದು ದುರಾದೃಷ್ಟ ಏನಪ್ಪ ಅಂದರೆ ಹೆಪಟೈಟಿಸ್ ಬಿ ಇದೆ ಅನ್ನೋದು ಯಾರಿಗೂ ಗೊತ್ತೇ ಇರಲ್ಲ. ಅಂದರೆ ಬೇರೆ ಇದೆಲ್ಲ ಏನಾಗುತ್ತೆ, ಹೆಪಟೈಟಿಸ್ ಬಿ ಬಂದಾಗ ನಮ್ಗೆ ಜಾಂಡೀಸ್ ಆಗಿ ಬರ್ತೀವಿ. ಬಟ್ ಹೆಪಟೈಟಿಸ್ ಬಿ ಇದ್ದವ್ರಿಗೆ ಯಾವುದೇ ಕೆಲವರಿಗೆ ಲಕ್ಷಣನೇ ಇರಲ್ಲ. ಅಂದರೆ ಅವ್ರಿಗೆ ಊಟನೂ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಜಾಂಡೀಸು ಆಗಿರೋದಿಲ್ಲ. ಬಟ್ ಏನಂದರೆ ಇಟ್ಸ್ ಎ ಸೈಲೆಂಟ್ ವೈರಸ್. ಒಳಗಡೆಯಿಂದ ಒಳಗಡೆನೇ ವೈರಸ್ ಇರುತ್ತೆ, ಲಿವರ್ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಅದು ಗೊತ್ತಾಗೋ ಅಷ್ಟೊತ್ತಿಗೆ ನಮಗೆ ಪೂರ್ತಿ ಲಿವರ್ ಡ್ಯಾಮೇಜ್ ಆಗಿರುತ್ತೆ, ಅಥವಾ ಲಿವರಲ್ಲಿ ಟ್ಯೂಮರ್ ಆದಾಗ ಬರ್ತೀವಿ. ಅಂದರೆ ಸಿರೋಸಿಸ್ ಆಗಿಬಿಟ್ಟಿರುತ್ತೆ. ಅಂದರೆ ಅಷ್ಟೊತ್ತಿಗೆ ಕೈಕಾಲು ಊದ್ಕೊಳ್ಳುತ್ತೆ, ಬ್ಲಡ್ ವೊಮಿಟ್ ಮಾಡ್ಕೋತಾ ಇರ್ತೀವಿ, ಹೊಟ್ಟೆಲಿ ನೀರು ಸೇರ್ಕೊಳ್ಳುತ್ತೆ. ಆ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಅದರಿಂದ ಮನೇಲಿ ಹೆಪಟೈಟಿಸ್ ಬಿ ಇದ್ದರೆ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಹೆಪಟೈಟಿಸ್ ಬಿ ಚೆಕ್ ಮಾಡ್ಕೋಬೇಕು. ಒಂದು ಆಮೇಲೆ ಪ್ರೆಗ್ನೆನ್ಸಿನಲ್ಲಿ ಹೆಪಟೈಟಿಸ್ ಬಿ ಚೆಕ್ ಮಾಡ್ಕೋಬೇಕು. ಎರಡು ಎಲ್ಲ ಸರ್ಜರೀಸ್ಗೂ ಮೊದಲು ಹೆಪಟೈಟಿಸ್ ಬಿ ಚೆಕ್ ಮಾಡ್ತಾರೆ. ಮೂರನೇದು ಇದು ಮೂರರಲ್ಲಿ ಇದು. ಆಮೇಲೆ ಎಲ್ಲರೂ ಆದಷ್ಟು ಹೆಪಟೈಟಿಸ್ ಬಿ 1990 ಆದಮೇಲೆ ವ್ಯಾಕ್ಸಿನು ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಹೆಪಟೈಟಿಸ್ ಬಿ ಪ್ರಮಾಣ ಕಡಿಮೆ ಆಗಿದೆ. ಇನ್ಫ್ಯಾಕ್ಟ್ ಮೊದಲು ಹೆಪಟೈಟಿಸ್ ಬಿ 100 ಜನರಲ್ಲಿ ಕೆಲವು ಡಿಸ್ಟ್ರಿಕ್ಟ್ಸಲ್ಲಿ 100ರಲ್ಲಿ 9 ಜನಕ್ಕಿತ್ತು. ಈಗ ಏನಾಗಿದೆ, ಹೆಪಟೈಟಿಸ್ ಬಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ನಾವು ಒಂದ್ಸಲ ಸರ್ವೆ ಮಾಡಿದಾಗ 1-2% ಅಷ್ಟೇ ಜನ ಇದ್ದಾರೆ. ಅಂದ್ರೂ ಬೆಂಗಳೂರು ಲೆಕ್ಕ ಹಾಕಿದ್ರೆ 1.25 ಕೋಟಿ ಜನದಲ್ಲಿ 2% ಅಂದರೂ ನಮ್ಗೆ ಹತ್ತತ್ರ 2 ಲಕ್ಷ ಆಯಿತು. ಅಷ್ಟು ಜನಕ್ಕೆ ಹೆಪಟೈಟಿಸ್ ಬಿ ಇದೆ. ಬಟ್ ಓವರಾಲು ಗ್ರಾಮೀಣ ಪ್ರದೇಶದಲ್ಲಿ 3-4%, ಆಮೇಲೆ ಈ ಥರ ಅರ್ಬನ್ ಏರಿಯಾದಲ್ಲಿ 1-2% ಹೆಪಟೈಟಿಸ್ ಬಿ ಇದೆ. ಅದರಿಂದ ಇದು ಗೊತ್ತಾಗೋದು ಕಷ್ಟ. ಅದರಿಂದ ಎಲ್ಲರೂ ಹೆಪಟೈಟಿಸ್ ಬಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದು ಇದೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಯಾವುದೇ ರೀತಿ ಗಾಬರಿ ಪಡೋವಂಥದ್ದಿಲ್ಲ. ದಯವಿಟ್ಟು ಹೆಪಟೈಟಿಸ್ ಬಿನ HIV-ಗೆ ಕಂಪೇರ್ ಮಾಡಬೇಡಿ. ಅಲ್ಲ ಸರ್, ಈಗ ಹೆಪಟೈಟಿಸ್ ಸಂಪೂರ್ಣವಾಗಿ ಗುಣ ಆಗುವಂಥ ಕಾಯಿಲೆನಾ ಸರ್? ಹೆಪಟೈಟಿಸ್ ಬಿ ನಾವು ಮಾತ್ರೆ ಕೊಟ್ಟರೆ ವೈರಸ್ ಹೊರಟೋಗುತ್ತೆ. ಬಟ್ ಜನ ಏನು ಕೇಳ್ತಾರೆ, HbA1c ಹೋಗುತ್ತಾ ಅಂತ. HbA1c ಹೋಗಲ್ಲ. ಯಾಕೆಂದ್ರೆ ಈಗ ನಮ್ಗೊಂದ್ಸಲ ಕೊರೋನಾ ಆದಮೇಲೆ ಅದು ಟೆಸ್ಟ್ ಮಾಡಿದಾಗೆಲ್ಲ ಕೊರೋನಾ ಪಾಸಿಟಿವ್ ಬಂದೇ ಬರುತ್ತೆ. ಅದೇ ರೀತಿ ಹೆಪಟೈಟಿಸ್ ಬಿನಲ್ಲಿ HbA1c ತೆಗಿಯೋಕ್ಕಾಗಲ್ಲ. ಅಂದರೆ ನಮ್ದು ವೈರಸ್ಸು ಸ್ಟಾರ್ಟಿಂಗಲ್ಲಿ 1 ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ. ಅಂದರೆ 1 ml ಅಲ್ಲಿ 1 ಲಕ್ಷ, ಅಂದರೆ 5 ಲೀಟ್ರಲ್ಲಿ ಎಷ್ಟಿರುತ್ತೆ ಅಷ್ಟಿರುತ್ತೆ ವೈರಸ್. ಅದನ್ನು ನಾವು 0 ಮಾಡ್ಬೋದು. ಕೆಲವ್ರಿಗೆ ಏನಾಗುತ್ತೆ, ಇದು 3-5 ವರ್ಷ ಮಾತ್ರೆ ಕೊಟ್ಟಾಗ ಒಂದು 40-50% ಜನಕ್ಕೆ ಕಂಪ್ಲೀಟಾಗಿ ವೈರಸ್ಸು ಹೊರಟೋಗುತ್ತೆ. HbA1c ನೆಗೆಟಿವ್ ಆಗ್ಬೋದು. ಬಟ್ HbA1c ನೆಗೆಟಿವ್ ಆಗೋದು ಕಡಿಮೆ. ಬಟ್ ನಮಗೇನು ಓವರಾಲ್ ನಮಗೇನು ಬೇಕಾಗಿರೋದು, ನಮ್ಮ ಲಿವರ್ ಡ್ಯಾಮೇಜ್ ಆಗಬಾರ್ದು, ಲಿವರ್ ಫೇಲ್ ಆಗಬಾರ್ದು, ಲಿವರ್ ಕ್ಯಾನ್ಸರ್ ಆಗಬಾರ್ದು, ಲಿವರಿಂದ ಸ್ಪ್ರೆಡ್ ಆಗಬಾರ್ದು. ಅದನ್ನೆಲ್ಲ ನಾವು ಈ ಮಾತ್ರೆ ಕೊಟ್ಟು ಅಚೀವ್ ಮಾಡ್ಬೋದು. HbA1c ನೆಗೆಟಿವ್ ಬಗ್ಗೆ ಜನ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೇನು ಯಾವುದೇ ರೀತಿ ಆ ವೈರಸ್ ಇದ್ರೂ ನಮಗೇನು ತೊಂದರೆ ಆಗಬಾರ್ದು, ಅದನ್ನು ನಾವು ಮಾಡ್ಬೋದು. ಅಂದರೆ ಹೆಪಟೈಟಿಸ್ ಬಿ ಅಂತ ಹೇಳಿದ್ರೆ ನಮ್ಮ ಲಿವರ್ಗೆ ತೊಂದರೆ ಕೊಡುವಂಥ ಒಂದು ವೈರಸ್ ಅದು. ಓಕೆ, ಅಂದರೆ ಲಿವರ್ಗೆ ಏನಾದರೂ ಒಂದು ಸಮಸ್ಯೆ ಆಗಿದ ತಕ್ಷಣ ನಾವು ಕೂಡಲೇ ವೈದ್ಯರನ್ನ ಭೇಟಿಯಾಗಿ ಅದು ಏನಂತ ಸಂಪೂರ್ಣವಾದಂಥ ಚಿಕಿತ್ಸೆಯನ್ನು ಮಾಡ್ತೀವಿ. ಅಂದರೆ 3 ಥರ. ಅಂದರೆ ನಮಗೆ ಲಿವರ್ ಟೆಸ್ಟ್ ಮಾಡಿಸ್ಕೊತಾ ಇರ್ತೀವಿ ಹೆಲ್ತ್ ಚೆಕಪ್ಪಲ್ಲಿ. ಅದರಲ್ಲಿ ನಮ್ಮದು ಲಿವರ್ ಟೆಸ್ಟಲ್ಲಿ ಜಾಂಡೀಸ್ ಕಂಡು ಬಂದರೆ, ಅಥವಾ ನಿಮ್ಮದು SGOT SGPT ಅಂತ ಇರುತ್ತೆ, ಅದು ವೇರಿಯೇಷನ್ ಆದರೆ ಆವಾಗಲೂ ನಾವು ಹೆಪಟೈಟಿಸ್ ಬಿ ಚೆಕ್ ಮಾಡ್ಕೋಬೇಕು. ಸ್ಕ್ಯಾನಿಂಗ್ ಮಾಡಿಸ್ಕೋತೀರಾ, ಫ್ಯಾಟಿ ಲಿವರ್ ಅಂತ ಇರುತ್ತೆ, ಅಥವಾ ಲಿವರ್ ಫೈಬ್ರೋಸಿಸ್ ಅಂತ ಇರುತ್ತೆ, ಅಂಥವ್ರೂ ಹೆಪಟೈಟಿಸ್ ಬಿ ಚೆಕ್ ಮಾಡ್ಕೋಬೇಕು. ಪ್ರೆಗ್ನೆನ್ಸಿ ಇದ್ದವರು ಹೆಪಟೈಟಿಸ್ ಬಿ ಚೆಕ್ ಮಾಡ್ಕೋಬೇಕು. ಆಮೇಲೆ ಸರ್ಜರಿಗೆ ಮೊದಲು ಹೆಪಟೈಟಿಸ್ ಬಿ ಚೆಕ್ ಮಾಡೇ ಮಾಡ್ತಾರೆ. ಆಮೇಲೆ 4ನೇದು, ಮನೇಲಿ ಯಾರಿಗಾರು ಹೆಪಟೈಟಿಸ್ ಬಿ ಇದ್ರಂತೂ ಖಂಡಿತ ಅವ್ರು ಮಾಡ್ಕೊಳ್ಲೇಬೇಕು. ಅವಾಗ ನಮ್ಗೆ ಹೆಪಟೈಟಿಸ್ ಬಿ ವೈರಸ್ ಇದೆ ಅನ್ನೋದು ಮೊದಲೇ ಗೊತ್ತಾಗೋಗುತ್ತೆ. ಗೊತ್ತಾದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಆಮೇಲೆ ಎಲ್ಲರಿಗೂ ಬೇಕಾಗಲ್ಲ. ಕೆಲವ್ರಿಗೆ ಏನಾಗುತ್ತೆ, 100 ಜನಕ್ಕೆ ನಾವು ಹೆಪಟೈಟಿಸ್ ಬಿ ಇದ್ದರೆ ಅದರಲ್ಲಿ 60 ಜನದ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಅವ್ರದ್ದು ವೈರಸ್ಸೇ ಇರಲ್ಲ. ಹುಲಿ HbA1c ಪಾಸಿಟಿವ್ ಇರುತ್ತೆ, ವೈರಸ್ ಇರಲ್ಲ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಪ್ರತಿ 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ಕರೆದು ಆ DNA ಚೆಕ್ ಮಾಡ್ತೀವಿ, ಕ್ಯಾನ್ಸರ್ ಚೆಕ್ ಮಾಡ್ತಾ ಇರ್ತೀವಿ. ಅವ್ರು ಯಾವಾಗ ವೈರಸ್ ಆ್ಯಕ್ಟಿವ್ ಆಗುತ್ತೋ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ವೈರಸ್ ಇನ್ಆಕ್ಟಿವ್ ಇದ್ದರೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗಲ್ಲ, ಅವ್ರಿಗೆ ಕ್ಯಾರಿಯರ್ ಅಂತೀವಿ. ಸರ್, ತಾವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಹೆಪಟೈಟಿಸ್ ಬಿ ಪಾಸಿಟಿವ್ ಇರೋಂಥವ್ರು ಮದುವೆನೇ ಮಾಡ್ಕೊಳ್ಳಲ್ಲ, ಅಯ್ಯೋ ಇವ್ರಿಗೆ ಹೆಪಟೈಟಿಸ್ ಪಾಸಿಟಿವ್ ಬಿ ಇದೆ ಅಂತ ಹೇಳಿದ್ರಿ ಸರ್. ಇದ್ರ ಬಗ್ಗೆ ಒಂದಷ್ಟು ಕಿವಿ ಮಾತು ಹೇಳೋದಾಯ್ತು ಅಂತ ಹೇಳಿದ್ರೆ, ಭಾಳ ಜನಕ್ಕೆ ಏನಾಗಿದೆ ಅಂದರೆ HbA1c ಅಂದರೆ HIV ಅನ್ಕೊಂಡ್ಬಿಡ್ತಾರೆ, ಮದುವೆ ಮಾಡಲ್ಲ, ಮದುವೆ ಆದಮೇಲೆ ಗೊತ್ತಾದರೆ ಡೈವರ್ಸ್ ಮಾಡ್ಕೊಳ್ಳೋದು, ಅದರದ್ದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಏನಂದರೆ ಹೆಪಟೈಟಿಸ್ ಬಿ ಇದೆ ಅಂತಂತಂದರೆ, ನಾವು ಈಗ ಹುಡುಗನಿಗಿದೆ ಅಂತಂದರೆ ನಾವು ಆ ಹುಡುಗಿಗೆ ಮೊದಲೇ ಅಂದರೆ ಹೇಳಬೇಕು. ಯಾಕೆಂದ್ರೆ ನಮ್ಮ ಕಾಯಿಲೆ ಇದೆ ಅಂದರೆ BP ಶುಗರ್ ಇದ್ದರೂ ಮದುವೆ ಆಗ್ಬೇಕಾದ್ರೆ ಹೇಳೋದು ಅದು ಉತ್ತಮ. ಯಾಕೆಂದ್ರೆ ನಾಳೆ ಗೊತ್ತಾಗುತ್ತೆ. ಅದರಿಂದ ಹೆಪಟೈಟಿಸ್ ಬಿ ಇದೆ ಅಂತಂದರೆ ಅದನ್ನೇನು ಅವ್ರಿಗೇನು ಮದುವೆ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ 100 ಜನ ಇಂಡಿಯಾದಲ್ಲೇ 100 ಜನಕ್ಕೆ 4% ಇದೆ ಅಂದರೆ 4 ಕೋಟಿ ಜನ ಮದುವೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನಂದರೆ ಆಗೋ ಹುಡುಗ ಅಥವಾ ಹುಡುಗಿ ಅದನ್ನೇ ನಾವು ಹೇಳಬೇಕು. ಸಪೋಸ್ ಹುಡುಗನಿಗೆ ಪಾಸಿಟಿವ್ ಇದೆ ಅಂದರೆ ಹುಡುಗಿಗೆ ಮದುವೆಗೂ ಮೊದಲೇ ವ್ಯಾಕ್ಸಿನ್ ಹಾಕಬೇಕು. ವ್ಯಾಕ್ಸಿನ್ ಹಾಕೋದ್ರಿಂದ ಅವ್ರಿಗೆ ಹೆಪಟೈಟಿಸ್ ಬಿ ಬರೋದಿಲ್ಲ.
ಆಮೇಲೆ ಇವ್ರಿಗೆ ಹೆಪಟೈಟಿಸ್ ಬಿ ಇದ್ದವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅವರಿಂದ ಅವ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸ್ ಇಲ್ಲ. ಅದರಿಂದ ನಮಗೇನು ಹೆಪಟೈಟಿಸ್ ಬಿ ಇದ್ದವ್ರು ಮದುವೆ ಆಗಬಾರ್ದು ಅಥವಾ ಪ್ರೆಗ್ನೆನ್ಸಿ ಮಾಡ್ದಲೇ ಇರೋದು ಅದಕ್ಕೆಲ್ಲ ಏನೂ ಸಂಬಂಧ ಇಲ್ಲ. ಆಮೇಲೆ ಭಾಳ ಜನ ನಾನು ನೋಡಿದ್ದೀನಿ, ಅಂದರೆ ನಮ್ಮ ಲಾಸ್ಟ್ 20 years ಪ್ರಾಕ್ಟೀಸಲ್ಲಿ ಡೈವರ್ಸ್ಗೆ ಹೋಗ್ಬಿಡೋದು, ಅಪ್ಲೈ ಮಾಡೋದು, ಈ ಥರ. ದಯವಿಟ್ಟು ಆ ಥರದ್ದೇನೋ ತೊಂದರೆ ಇಲ್ಲ. HIV ಟ್ರೀಟ್ಮೆಂಟ್ ಇದೆ, ಹೆಪಟೈಟಿಸ್ ಬಿಗೂ ಟ್ರೀಟ್ಮೆಂಟ್ ಇದೆ. ಅದರಿಂದ ಏನು ಗಾಬರಿ ಪಡೋವಂಥದ್ದಿಲ್ಲ. 100 ಜನದಲ್ಲಿ 3-4% ಜನಕ್ಕಿದೆ. 100 ಜನದಲ್ಲಿ ಈಗ ಅರ್ಬನ್ ಏರಿಯಾಸಲ್ಲಿ 1% ಜನಕ್ಕೆ ಹೆಪಟೈಟಿಸ್ ಬಿ ಇದೆ. ಅದರಿಂದ ಯಾವುದೇ ರೀತಿ ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೆಡಿಸಿನ್ಸ್ ಇದೆ ಇದಕ್ಕೆ. ಸರ್, ಈಗ ತಾಯಿಗೆ ಹೆಪಟೈಟಿಸ್ ಬಿ ಇತ್ತಂತ ಹೇಳಿದವಾಗ ಮಗುಗೆ ಗರ್ಭಿಣಿ ಆಗ್ತಾಳೆ, ಮಗುಗೂ ಹೆಪಟೈಟಿಸ್ ಬಿ ಬರುತ್ತಾ ಸರ್? ಎಲ್ಲರಿಗೂ ಇಲ್ಲ. ಅಂದರೆ ಇದು ಒಂದು ಒಳ್ಳೆ ಕ್ವಶನ್ ನೀವು ಕೇಳಿದ್ದು. ಸಪೋಸ್ ಹೆಪಟೈಟಿಸ್ ಬಿ ಪ್ರೆಗ್ನೆನ್ಸಿಲಿ ಗೊತ್ತಾಯಿತು ಅಂತ ಇಟ್ಕೊಳ್ಳಿ. ಭಾಳ ಜನ ಕೇಳ್ತಾರೆ ನಾವು ಅಬಾರ್ಷನ್ ಮಾಡ್ಕೋಬೇಕಂತ. ಅದರ ಅವಶ್ಯಕತೆ ಇಲ್ಲ. ಹೆಪಟೈಟಿಸ್ ಬಿ ಪಾಸಿಟಿವ್ ಬಂತು ಅಂದರೆ 3ನೇ ತಿಂಗಳಲ್ಲಿ ನಾವೇನು ಮಾಡ್ತೀವಿ, 6ನೇ ತಿಂಗಳಿಗೆ ಆ ತಾಯಿಗೆ ಹೆಪಟೈಟಿಸ್ ಬಿ ವೈರಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ. ಆ ವೈರಸ್ ಏನಾದರೂ 1 ಲಕ್ಷ 3 ಲಕ್ಷದ ಮೇಲಿದ್ದರೆ ಅವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲೇ ಒಂದು ಮಾತ್ರೆ ಕೊಡ್ತೀವಿ. ಅದನ್ನು ಮಗು ಡೆಲಿವರಿ ಆಗೋ ತನಕನೂ ಕೊಡ್ತೀವಿ. ಕೆಲವು ಸಲ 3 ತಿಂಗಳು ಎಕ್ಸ್ಟ್ರಾನೂ ಕೊಡ್ತೀವಿ. ಅದು ಕೊಡೋದ್ರಿಂದ ತಾಯಿಯಿಂದ ಮಗುಗೆ ಬರೋದಿಲ್ಲ. ಆಮೇಲೆ ಹುಟ್ಟಿದ ಕೂಡಲೇ 24 ಗಂಟೆ ಆದಮೇಲೆ ಒಳಗೆ ನಾವೇನು ಮಾಡ್ತೀವಿ, ಮಗುಗೆ ಒಂದು ವ್ಯಾಕ್ಸಿನ್ ಬರುತ್ತೆ, ಇಮ್ಯುನೋಗ್ಲೋಬ್ಲಿನ್ ಅಂತ ಹೇಳ್ತೀವಿ. ಅದು ಕೊಡೋದ್ರಿಂದ 99% ಬರದಲ್ಲೇ ತಡೆಗಟ್ಟಬೋದು. ಅದರಿಂದ ಈವನ್ ಪ್ರೆಗ್ನೆನ್ಸಿನಲ್ಲೂ ಯಾರಿಗಾರು ಹೆಪಟೈಟಿಸ್ ಬಿ ಬಂದರೆ ಅವ್ರು ಭಯ ಪಟ್ಕೊಂಡು ಅಬಾರ್ಷನ್ ಮಾಡ್ಕೊಳ್ಳೋದು ಅದರದ್ದು ಯಾವುದೇ ಅವಶ್ಯಕತೆ ಇಲ್ಲ. ಹೆಪಟೈಟಿಸ್ ಬಿನ ಈವನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟ್ರೀಟ್ ಮಾಡ್ಬೋದು. ಅದರಿಂದ ಯಾವುದೇ ರೀತಿ ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ಈ ಹೆಪಟೈಟಿಸ್ ಬಿ ಬಗ್ಗೆ ಇವತ್ತು ನಮ್ಮ ಜನರಲ್ಲಿ ಅವೇರ್ನೆಸ್ ಇದೆಯಾ ಸರ್? ಅಂದರೆ ಭಾಳ ಜನಕ್ಕೆ ಮಿಸ್ಕನ್ಸೆಪ್ಷನ್ಸ್ ಇದೆ. ಪ್ರಾಬ್ಲಮ್ ಏನಾಗುತ್ತೆ, ನವಡೇಸ್ ಹೆಪಟೈಟಿಸ್ ಬಿ ಅಂತ ತಕ್ಷಣ ಅವ್ರು ಏನು ಮಾಡ್ತಾರೆ, ಗೂಗಲ್ ಮಾಡ್ತಾರೆ ಅಥವಾ ಯೂಟ್ಯೂಬ್ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ, ಹೆಪಟೈಟಿಸ್ ಬಿ ಅಂದರೆ HIV ಅಂತ ಬರ್ಬಿಟ್ಟಿರ್ತಾರೆ. ಅಂದರೆ ದೇ ಹ್ಯಾವ್ ನಾಟ್ ರಿಟರ್ನ್ ಲೈಕ್ ದಟ್. ಅದು ಬಟ್ ಏನಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದು ಹಂಗೆ ಅಷ್ಟು ಭಯ ಪಡಿಸ್ಬಿಡ್ತಾರೆ. ಅಂದರೆ ಏನಾಗುತ್ತೆ, HIV ಹೆಪಟೈಟಿಸ್ ಬಿನ ಸೇರಿಸ್ಬಿಟ್ಟಿದ್ದಾರೆ. ಅದು ಏನು ಸಂಬಂಧ ಇಲ್ಲ. ಯಾಕೆಂದರೆ HIV ಕಾಯಿಲೆ ಇದ್ರೂ ಈಗ ಟ್ರೀಟ್ಮೆಂಟ್ ಇದೆ, ಹೆಪಟೈಟಿಸ್ ಬಿ ಕಾಯಿಲೆ ಇದ್ರೂ ಟ್ರೀಟ್ಮೆಂಟ್ ಇದೆ. ಅದರಿಂದ ಜನ ಏನು ಅಂದರೆ ಹೆಪಟೈಟಿಸ್ ಬಿ ಅಂತ ನೋಡಿದ ತಕ್ಷಣ ಗೂಗಲ್ ನೋಡಿ ಭಯಪಡೋಂಥ ಅವಶ್ಯಕತೆ ಇಲ್ಲ. ಅಥವಾ ಏನಾದರೂ ಯೂಟ್ಯೂಬು ಇದನ್ನು ಏನಾಗುತ್ತೆ, ನಮಗೆ ಮೆಡಿಕಲ್ ಸೈನ್ಸ್ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನಾವೇ ಇಂಟರ್ಪ್ರಿಟ್ ಮಾಡೋದ್ರಿಂದ ಸಾಕಷ್ಟು ಈ ಗೂಗಲಿಂದ ತೊಂದರೆ ಆಗ್ತಾ ಇರುತ್ತೆ ಅಂತ ಜಾಸ್ತಿ ಆಗಿರುತ್ತೆ. ಅಂದರೆ ಈ ರೀತಿಯಾದಂಥ ಮಿಸ್ಇನ್ಫಾರ್ಮೇಷನ್ನು ಕ್ರಿಯೇಷನ್ ಆಗುತ್ತೆ. ಅದರಿಂದ ಹೆಪಟೈಟಿಸ್ ಬಿ ಇದೆ ಅಂತಂದರೆ ನೀವು ತಕ್ಷಣ ಪ್ರಾಪರ್ ನಿಮ್ಮ ಹತ್ರ ಇರೋ ಗ್ಯಾಸ್ಟ್ರಾಂಟಾಲಜಿಸ್ಟ್ ಹತ್ರ ನೀವು ಮೀಟ್ ಮಾಡಿದ್ರೆ ಕರೆಕ್ಟ್ ಏನು ನಾನೇನು ಹೇಳ್ತಾ ಇದ್ದೀನಿ ಅದನ್ನು ಹೇಳ್ತಾರೆ. ಅವಾಗ ಅರ್ಧ ಮೆಂಟಲ್ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಿದೆ ಅದು ಕ್ಲಿಯರ್ ಆಗುತ್ತೆ. ಅದರಿಂದ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ಅಂದರೆ ನಮಗೆ ಕಾಮಾಲೆ ಅಂತ ಬಂದ ತಕ್ಷಣ ದಯವಿಟ್ಟು ಮನೆಮದ್ದು ಅಂತ ಮಾಡೋಕ್ಕೆ ಹೋಗಬೇಡಿ. ಕಾಮಾಲೆ ಅಂತ ಬಂದರೆ ಫಸ್ಟು ನಿಮ್ಮದು ಟೆಸ್ಟ್ ಮಾಡ್ಕೊಳ್ಳಿ, ಯಾಕೆ ಬಂದಿದೆ ಕಾಮಾಲೆ ಅಂತ. ಹೆಂಗೆ ನಾವು ಜ್ವರ ಬಂದರೆ ಮಲೇರಿಯಾ ಡೆಂಗು ನೋಡ್ಕೋತೀವೋ, ಕಾಮಾಲೆ ಅಂದರೆ ನನಗೆ ಯಾಕೆ ಜಾಂಡಿಸ್ ಬಂದಿದೆ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೋಬೇಕು. ಅಂದರೆ ಒಂದು ಲಿವರ್ ಫಂಕ್ಷನ್ನು, ಅಲ್ಟ್ರಾಸೌಂಡ್ ಸ್ಕ್ಯಾನು ಮತ್ತು ವೈರಸ್ ಚೆಕ್ ಮಾಡ್ಕೋಬೇಕು ಮೊದಲನೇದು. ಆಮೇಲೆ ಹೆಪಟೈಟಿಸ್ ಬಿ ಇದ್ದವರು ಯಾವುದೇ ರೀತಿ ಗಾಬರಿ ಪಡೋವಂಥದ್ದಿಲ್ಲ, ಏಕೆಂದರೆ ಟ್ರೀಟ್ಮೆಂಟ್ ಇದೆ. ಆಮೇಲೆ ಹೆಪಟೈಟಿಸ್ ಬಿ ಇರೋರು ಮದುವೆ ಮಾಡ್ಕೋಬೋದು, ಏನೂ ಸಮಸ್ಯೆ ಇಲ್ಲ. ಬಟ್ ಓನ್ಲಿ ಥಿಂಗ್ ಅಂದರೆ ಹೆಪಟೈಟಿಸ್ ಬಿನ ನಾವು ಡಿಸ್ಕ್ಲೋಸ್ ಮಾಡಬೇಕು, ಮದುವೆ ಆಗೋವಂಥ ಪಾರ್ಟ್ನರ್ಗೆ ವ್ಯಾಕ್ಸಿನ್ ಕೊಡಿಸ್ಬೇಕು. ಹೆಪಟೈಟಿಸ್ ಬಿ ಪ್ರೆಗ್ನೆನ್ಸಿಲಿದ್ದರೆ ಅವ್ರಿಗೂ ಏನು ಅಬಾರ್ಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕು, ಮೆಡಿಸಿನ್ ತೊಗೋಬೇಕು. ಆಮೇಲೆ ಮಕ್ಕಳಲ್ಲಿ ಹೆಪಟೈಟಿಸ್ ಬಿ ಇದ್ರೂ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಮೇಯ್ನ್ ಏನಂದರೆ ಎಲ್ಲರೂ ಹೆಪಟೈಟಿಸ್ ಬಿನ ಭಯ HIV ಅಂತ ಅಥವಾ ಆ ಥರ ಅಂತ ಅನ್ಕೋಬಾರ್ದು. ಯಾಕೆಂದರೆ ಎರಡೂ ಕಾಯಿಲೆಗಳನ್ನು ನಾವೇನು ಅದನ್ನು ನಾವು ಡಿಸ್ಕ್ರಿಮಿನೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎರಡಕ್ಕೂ ಟ್ರೀಟ್ಮೆಂಟ್ ಬಂದಿದೆ. ಆಮೇಲೆ ಹೆಪಟೈಟಿಸ್ ಬಿ ಇದ್ದವರು ನಾವು ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೋಬೇಕು, ರೆಗ್ಯುಲರ್ ಆಗಿ ಅಲ್ಟ್ರಾಸೌಂಡ್ ಮಾಡ್ಕೋಬೇಕು, ಲಿವರ್ ಕ್ಯಾನ್ಸರ್ಗಳಿಗೆ ಚೆಕ್ ಮಾಡ್ಕೋತಾ ಇರಬೇಕು. ಇದು ಮಾಡೋದ್ರಿಂದ ಹೆಪಟೈಟಿಸ್ ಬಿ ಇದ್ದವ್ರಿಗೂ ಟ್ರೀಟ್ಮೆಂಟು ಮಾಡ್ಬೋದು. ಬಟ್ ಏನಂದರೆ ಫೈನಲ್ ಸ್ಟೇಜಲ್ಲಿ ಗೊತ್ತಾದರೆ ಮಾತ್ರ ಅದು ಸಮಸ್ಯೆ ಆಗುತ್ತೆ. ಅಂದರೆ ಸಿರೋಸಿಸ್ ಆದಾಗ, ಲಿವರ್ ಕ್ಯಾನ್ಸರ್ ಆದಾಗ ಅವಾಗ ಸಮಸ್ಯೆ ಆಗುತ್ತೆ. ಅದರಿಂದ ಅರ್ಲಿ ಡಿಟೆಕ್ಷನ್, ಅರ್ಲಿ ಕ್ಯೂರ್ ಅದನ್ನು ನಾವು ಮಾಡ್ಕೋಬೇಕು. ಸಿರೋಸಿಸ್ ಅಂದರೆ ಏನು ಸರ್? ಸಿರೋಸಿಸ್ ಅಂದರೆ ನಮ್ಗೆ ಏನಾಗುತ್ತೆ, ಹೆಪಟೈಟಿಸ್ ಬಿ ಇರ್ಬೋದು, ಆಲ್ಕೋಹಾಲಿಂದ ಇರ್ಬೋದು. ಅದೇನಾಗುತ್ತೆ, ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಂದರೆ ಇಷ್ಟು ದಪ್ಪ ಇರೋ ಲಿವರು ಕಂಪ್ಲೀಟ್ ಲಿವರ್ ಶ್ರಿಂಕ್ ಆಗೋಗುತ್ತೆ. ಅದಕ್ಕೆ ಸಿರೋಸಿಸ್ ಅಂತ ಹೇಳ್ತೀವಿ. ಅಂದರೆ ಲಿವರ್ ಫೇಲ್ ಆಯಿತು ಅಂತ ಅರ್ಥ. ಆವಾಗ ನಮಗೆ ಹೊಟ್ಟೆ ಊದ್ಕೊಳ್ಳೋದು, ಬ್ಲಡ್ ವಾಮಿಟ್ ಆಗೋದು, ಕಿಡ್ನಿ ಪ್ರಾಬ್ಲಮ್ ಬರೋದು, ಕೋಮಕ್ಕೆ ಹೋಗೋದು, ಇವೆಲ್ಲ ಲಿವರ್ ಫೇಲ್ಯೂರ್ ಲಕ್ಷಣ, ಅಂದರೆ ಲಿವರ್ ಸಿರೋಸಿಸ್ ಲಕ್ಷಣ. ಅದಾದರೆ ನಮಗೆ ಆ ಸ್ಟೇಜಿಗೆ ತಲುಪಿದಾಗ ನಾವು ಲಿವರ್ನ ರೀಜನ್ರೇಟ್ ಮಾಡೋಕ್ಕಾಗಲ್ಲ. ಇನಿಷಿಯಲಾಗಿ 1-2 ವರ್ಷ ಮೆಡಿಸಿನ್ಸು, ಎಂಡೋಸ್ಕೋಪಿ ಮಾಡಿ ಅದನ್ನು ಮೇಂಟೈನ್ ಮಾಡ್ತೀವಿ. ಕೆಲವ್ರಿಗೆ ಏನಾಗುತ್ತೆ, ತುಂಬ ಕೈ ಮೀರೋಗುತ್ತೆ, ಅಂಥವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಸರಿ ಮಾಡಬೇಕಾಗುತ್ತೆ. ಸರ್, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ಸುಮನ್ TV ಕನ್ನಡ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.